ಹಾಯ್ ಹಲೋ ನಮಸ್ತೆ ಸ್ಟೂಡೆಂಟ್ಸ್. ಮೊನ್ನೆ ಕ್ಲಾಸ್ನಲ್ಲಿ ಕ್ವಶನ್ ಟ್ಯಾಗನ್ನು ಕಲ್ತಿದ್ರಿ. ಈಗ ಆ ಕ್ವಶನ್ ಟ್ಯಾಗನ್ನು ಕಂಟಿನ್ಯೂ ಮಾಡೋಣ್ರಿ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ತಿದ್ವು. ನೀವೇನು ಮಾಡ್ತಿದ್ವಿ, ಒಂದು ಸೂತ್ರವನ್ನು ಹೇಳಿಕೊಟ್ಟಿದ್ದೆ. ಅದರಲ್ಲಿ ಏನು ಮಾಡ್ತಾಯಿದ್ರಿ ಅಂತಂದ್ರೆ ಹೆಲ್ಪಿಂಗ್ ವರ್ಬನ್ನು ಹಾಕಿ ಏನು ಮಾಡ್ತಾಯಿದ್ರಿ, ಪ್ರೊನೌನ್ಸನ್ನು ಹಾಕಿ ಕ್ವಶನ್ ಟ್ಯಾಗನ್ನು ಮಾಡ್ತಿದ್ರಿ. ಇಲ್ಲಿ ವಿದೌಟ್ ಹೆಲ್ಪಿಂಗ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಯಾವ ರೀತಿ ಕ್ವಶನ್ ಟ್ಯಾಗನ್ನು ಮಾಡುವಂಥದ್ದನ್ನು ಕಲಿಯೋಣ್ರಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತದೆ. ಡೂ ಫಾರ್ಮಲ್ಲಿ ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್ ಯು, ಇನ್ನು ಥರ್ಡ್ ಪರ್ಸನಲ್ಲಿ ಹಿ, ಶಿ, ಇಟ್ ಬರ್ತವೆ. ಹಿ, ಶಿ, ಇಟ್ ಬಂದಲ್ಲಿ ಏನನ್ನು ಬಳಸಬೇಕು ಅಂತ ಹೇಳ್ತೀನಿ. ಈಗ ಹಿ, ಶಿ, ಇಟ್ ಬಿಟ್ಟು ಫಸ್ಟ್ ಪರ್ಸನ್ನು ಆ್ಯಂಡ್ ಸೆಕೆಂಡ್ ಪರ್ಸನ್ನಲ್ಲಿ ನಾವೇನು ಮಾಡೋಣ್ರಿ, ಈ ಕ್ಲಾಸನ್ನು ನೋಡೋಣ. ಫಸ್ಟ್ ಪರ್ಸನ್ ಐ ಸಿಂಗುಲರಲ್ಲಿ, ಪ್ಲೂರಲಲ್ಲಿ ವಿ ಅಂತ ಬರ್ತದೆ. ಸೆಕೆಂಡ್ ಪರ್ಸನ್ ಯು ಸಿಂಗುಲರ್, ಪ್ಲೂರಲ್ ಯು. ಇನ್ನು ಥರ್ಡ್ ಪರ್ಸನಲ್ಲಿ ಸಿಂಗುಲರಲ್ಲಿ ಹಿ, ಶಿ, ಇಟ್ ಬರ್ತಾವೆ. ಇನ್ನು ನೆಕ್ಸ್ಟು ಪ್ಲೂರಲಲ್ಲಿ ದೇ ಬರ್ತದೆ. ದೇ ವಾಕ್ ಎವ್ರಿ ಡೇ. ಇಲ್ಲಿ ನಾನು ಹೇಳಿಕೊಟ್ಟಿದ್ದೆ ನಿಮಗೆ. ಹಿ, ಶಿ, ಇಟ್ ಬಂದಲ್ಲಿ ಡಸನ್ನು ಹಾಕಬೇಕು. ಈಗ ಡೂ ಅನ್ನು ಬಳಸೋದನ್ನು ಕಲಿಯೋಣ್ರಿ. ದೇ ವಾಕ್ ಎವ್ರಿ ಡೇ. ಡೋಂಟ್ ದೇ ಏನು ಮಾಡಿದ್ರಿ, ಇಲ್ಲಿ ಸೂತ್ರ ಪ್ರಕಾರ ಹೆಲ್ಪಿಂಗ್ ವರ್ಬ್ ಇದ್ದೇ ಇದ್ದ ಕಾರಣ ಏನು ಮಾಡಿದ್ರಿ, ಡೂ ಅನ್ನು ಹಾಕಿದ್ರಿ. ತದನಂತರದಲ್ಲಿ ನಾಟನ್ನು ಹಾಕ್ತೀರಿ, ಆಮೇಲೆ ಪ್ರಣವವನ್ನು ಹಾಕ್ತೀರಿ. ದೇ ಅನ್ನೋಂಥದ್ದು ಪ್ರಣವವನ್ನು ಹಾಕ್ತೀರಿ. ನೆಕ್ಸ್ಟು ದೇ ಪ್ರಾಕ್ಟೀಸ್ ಎವ್ರಿ ವೀಕ್. ಡೋಂಟ್ ದೇ. ವಿ ಪ್ಲೇ ಕ್ರಿಕೆಟ್ ರೆಗ್ಯುಲರ್ಲಿ. ಡೋಂಟ್ ವಿ. ಯು ಡೂ ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ಡೂ ಯು. ನೋಡಿರಿ, ಇಲ್ಲೇ ಈ ಫೋರ್ತ್ ಕ್ವಶನ್ನಲ್ಲಿ ಡೂ ನಾಟ್ ಅಂತ ಕೊಟ್ಟಾರ. ನೀವೇನು ಮಾಡಬೇಕು, ಇಲ್ಲಿ ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದನ್ನು ಪಾಸಿಟಿವ್ ಮಾಡಬೇಕಂತ ಹೇಳ್ತಿದ್ದೇನೆ. ಇಲ್ಲಿ ಮೇಲಿನ 3 ಲೈನಲ್ಲಿ ಏನಿದ್ವು, 3 ಎಕ್ಸಾಂಪಲ್ನಲ್ಲಿ ಅಲ್ಲಿ ನಾಟನ್ನು ಹಾಕಿರಲಿಲ್ಲ, ಅದನ್ನು ಪಾಸಿಟಿವ್ ಇದ್ದಿದ್ದನ್ನು ನೆಗೆಟಿವ್ ಮಾಡಿದ್ರಿ. ಇನ್ನು ಫೋರ್ತಲ್ಲಿ ಯು ಡೂ ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್, ಇಲ್ಲಿ ನಾಟನ್ನು ಹಾಕ್ಯಾರ, ಹಾಗಾಗಿ ನೆಗೆಟಿವ್ ಅದನ್ನು ನೀವು ಪಾಸಿಟಿವ್ ಮಾಡೋಕ್ಕಾಗತ್ತೆ. ಹಾಗಾಗಿ ಡೂ ಯು. ಯು ಡೂ ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್ ಅಂತದ. ನಾಟನ್ನು ತೆಗೆದು ಡೂ ಮತ್ತು ಯು ಅನ್ನು ಹಾಕಬೇಕಾಗತ್ತೆ. ಐ ಡೋಂಟ್ ಫೀಲ್ ಫಾರ್ ಯು. ಇಲ್ಲಿ ಕೂಡ ಡೋಂಟ್ ಅಂತದ, ಹಾಗಾಗಿ ಅದನ್ನು ನೆಗೆಟಿವ್ ಇದ್ದನ್ನು ಪಾಸಿಟಿವ್ ಮಾಡಬೇಕು. ಡೂ ಐ. ಇಲ್ಲಿ ಡೋಂಟ್ ಇರೋ ಅಲ್ಲಿ ನಾಟನ್ನು ತೆಗೆದು ಡೂ ಐ ಅಂತ ಹಾಕಿದ್ರಿ. ರಾಮು ಆ್ಯಂಡ್ ರಾಕೇಶ್ ವರ್ಕ್ ಇನ್ ಎ ಪ್ರೈವೇಟ್ ಕಂಪನಿ. ಡೋಂಟ್ ದೇ. ಇಲ್ಲಿ ಇಬ್ಬರಿರೋದ ಕಾರಣ ಬಹುವಚನ ಬರೋದ್ರಿಂದ ದೇನ ಹಾಕ್ತೀವಿ. ರಾಧಾ ಆ್ಯಂಡ್ ಗೀತಾ ಡಾನ್ಸ್ ವೆಲ್. ಡೋಂಟ್ ದೇ. ಯು ಲಿವ್ ಇನ್ ಜಪಾನ್. ಈಸ್ ಸಿಂಪಲ್ ಪ್ರೆಸೆಂಟ್. ಇಫ್ ದ ವರ್ಬ್ ಈಸ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ದ ಸಬ್ಜೆಕ್ಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್, ದೆನ್ ಯೂಸ್ ಎ ಡ. ನಾನು ಆಗಲೇ ಹೇಳಿದ್ದೆ ನಿಮಗೆ, ಥರ್ಡ್ ಪರ್ಸನ್ನಲ್ಲಿ ಹಿ, ಶಿ, ಇಟ್ ಬರ್ತದೆ. ಅಲ್ಲಿ ಹಿ, ಶಿ, ಇಟ್ ಬಂದಲ್ಲಿ ಡಸನ್ನು ಹಾಕಬೇಕು ಅಂತ ಹೇಳಿದ್ದೆ. ಫ್ರೇಮ್ ಎ ಕ್ವಶನ್ ಟ್ಯಾಗ್. ಹಿ, ಶಿ, ಇಟ್ ಬಂದಲ್ಲಿ ಏನು ಮಾಡ್ಬೇಕ್ರಿ, ಡಸನ್ನು ಹಾಕಬೇಕು. ಹಿ ಪ್ಲೇಸ್ ಗುಡ್ ಫುಟ್ಬಾಲ್. ಡಸಂಟ್ ಹಿ. ಸೀತಾ ಡಾನ್ಸಸ್ ವೆಲ್. ಡಸಂಟ್ ಶಿ. ಹಾರ್ಡ್ ವರ್ಕ್ ಬ್ರಿಂಗ್ಸ್ ಸಕ್ಸಸ್. ಡಸಂಟ್ ಇಟ್. ಅಮಿತ್ ನೆವರ್ ಟೆಲ್ಸ್ ಲೈಸ್. ಡಸ್ ಹಿ. ಮನೋಜ್ ಡಸಂಟ್ ವರ್ಕ್. ನೋಡಿರಿ, ಇಲ್ಲಿ 5th ಕ್ವಶನಲ್ಲಿ ನೆಗೆಟಿವ್ ಅದನ್ನು ನೀವು ಪಾಸಿಟಿವ್ ಮಾಡಬೇಕು. ಡಸಂಟ್, ಇಲ್ಲಿ ನಾಟನ್ನು ತೆಗೆದು ಏನು ಮಾಡ್ತೀರಿ, ಡಸ್ ಹಿ ಅಂತ ಹಾಕ್ತೀರಿ. ಯುವರ್ ಸಿಸ್ಟರ್ ಕುಕ್ಸ್ ವೆಲ್. ಡಸಂಟ್ ಶಿ. ಶಿ ಡಸಂಟ್ ಲಿವ್ ಇನ್ ಬೆಂಗಳೂರು. ಡಸ್ ಶಿ. ಹಿ ಡಸಂಟ್ ಹ್ಯಾವ್ ಎ ಕಾರ್. ನೋಡಿರಿ, ಡಸ್ ನಾಟ್ ಅಂತ ನೆಗೆಟಿವ್ ಇದನ್ನು ಪಾಸಿಟಿವ್ ಮಾಡಬೇಕು, ಹಾಗಾಗಿ ಡಸ್ ಹಿ ಅಂತ ಹಾಕ್ತೀರಿ. ಇನ್ನೊಂದು ಏನು ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ, ಇಲ್ಲಿ ಎಸ್ ಆರ್ ಇ ಎಸ್ ಬರ್ತಾವ ಅಂತ ಕಲಿತೀವಿ. ಏನಪ್ಪ, ಹಿ, ಶಿ, ಇಟ್ ಬಂದಲ್ಲಿ ಎಸ್ ಆರ್ ಇ ಎಸ್ ಬರ್ತಾವ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಪ್ಲೇಸ್ ಅಂತದ, ಡಾನ್ಸಸ್ ಅಂತದ, ನೆನ್ಪಿಟ್ಕೊಂಬಿಡ್ರಿ. ಬ್ರಿಂಗ್ಸ್ ಅಂತದ ಎಸ್, ಲೈಸ್ ಅಂತದ ಎಸ್. ನೆಕ್ಸ್ಟ್ ಸಿಸ್ಟರ್ಸ್ ಕುಕ್ಸ್ ಅಂತದ. ನೀವು ವಿಚಾರ ಮಾಡಿಬಿಡ್ರಿ, ಏನಪ್ಪ ಅಂತಂದ್ರೆ ಏನು ವಿಚಾರ ಮಾಡ್ಕೋಬೇಡ್ರಿ, ಯಾವ ವರ್ಬ್ ಫಾರ್ಮ್ಸ್ಗೆ ಎಸ್ ಆರ್ ಇ ಎಸ್ ಬರ್ತಾವ ಅವುಗಳಿಗೆ ಏನು ಮಾಡ್ಬೇಕು, ನೀವು ಡಸನ್ನು ಯೂಸ್ ಮಾಡ್ತೀರಿ. ನೆಕ್ಸ್ಟು ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾಗುತ್ತೆ,
ಇಲ್ಲಿ ಐ, ವಿ, ಯು, ದೇ, ಹಿ, ಶಿ, ಇಟ್ ಯಾವುದೇ ಪ್ರೊನೌನ್ಸ್ ಬರಲಿ ಏನು ಮಾಡ್ಬೇಕ್ರಿ, ಡಿಡ್ಡನ್ನು ಹಾಕ್ಬೇಕು. ಇಲ್ಲಿ ಡಸ್ಗೆ ಇಲ್ಲಿ ಹಿ ಶೀಟ್ ಬಂದಲ್ಲಿ ಬೇರೆ, ಹಾಗಾಗಿ ಏನಿರಂಗಿಲ್ಲ ರೀ. ಇಲ್ಲಿ ಲಾಸ್ಟ್ ಸೈಡು ಏನಿರ್ತದೆ, ಡಿಡನ್ನು ಇರ್ತದೆ. ಹಿ ವೆಂಟ್ ಹೋಮ್, ಡಿಡಂಟ್ ಹಿ. ಗೋಪಿ ಬ್ರೋಕ್ ದ ಗ್ಲಾಸ್, ಗೋಪಿ ಬ್ರೋಕ್ ದ ಗ್ಲಾಸ್, ಡಿಡಂಟ್ ಹಿ. ರಾಮ್ ಮೆಟ್ ಹೀಸ್ ಫ್ರೆಂಡ್ ಲಂಡನ್, ಡಿಡಂಟ್ ಹಿ. ದೇ ಪ್ಲೇಡ್ ಕ್ರಿಕೆಟ್, ಡಿಡಂಟ್ ದೇ. ಪ್ರೀತಮ್ ಡಿಡ್ ನಾಟ್ ಫೈಂಡ್ ಮೈ ಬುಕ್, ನೋಡಿರಿ ಡಿಡಂಟ್ ಅಂತದ, ಪ್ರೀತಮ್ ಡಿಡಂಟ್ ಅಂತದ. ಅಲ್ಲಿ ನೆಗೆಟಿವ್ ಇದ್ದಿದ್ದನ್ನು ಪಾಸಿಟಿವ್ ಮಾಡ್ತೀರಿ, ಡಿಡ್ ಹಿ ಅಂತ ಆಗ್ತದೆ. ವಿ ಕಂಪ್ಲೀಟೆಡ್ ಅವರ್ ಟಾಸ್ಕ್, ಡಿಡಂಟ್ ವಿ. ಹಿ ಡಿಡಂಟ್ ಗೋ ಹೋಮ್, ಇಲ್ಲಿ ಕೂಡ ನೆಗೆಟಿವ್ ಅದ, ಡಿಡಂಟ್ ಅನ್ನುವಂಥದ್ದು ನೆಗೆಟಿವ್. ಡಿಡಂಟ್ ಇದ್ದರೆ ನಾಟನ್ನು ತೆಗೆದು ಏನು ಮಾಡ್ತೀರಿ ನೀವು, ಡಿಡ್ ಹಿ ಅಂತ ಹಾಕ್ತೀರಿ. ಶಿ ಬಾಟ್ ನ್ಯೂ ಮೊಬೈಲ್, ಡಿಡಂಟ್ ಶಿ. ಇಲ್ಲಿ ಪಾಸ್ಟ್ ಟೆನ್ಸ್ ಅಂತಂದ್ರೆ ನೋಡಿರಿ, ಪಾಸ್ಟಲ್ಲಿ ಅಂತಕ್ಕಂಡು ಯಾವಾಗ ವರ್ಬ್ ವಿ2ದಲ್ಲಿ ಇರ್ತದ, ವೆಂಟು, ಬ್ರೋಕು, ಮೆಟ್, ಪ್ಲೇಡ್, ನೆಕ್ಸ್ಟ್ ಕಂಪ್ಲೀಟೆಡ್. ನೋಡಿರಿ ಯಾವಾಗ ಪಾಸ್ಟ್ ಟೆನ್ಸ್ ಬರ್ತದೆ ಆವಾಗ ಡಿಡನ್ನು ಯೂಸ್ ಮಾಡಬೇಕಂತ ಅರ್ಥ ಮಾಡಿಕೊಡ್ರಿ. ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಗ್ರಾಮರ್ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ ರೀ.